ಅನಂತಗುಣಪೂರ್ಣತ್ವಾತ್ ಅಗಮ್ಯಾಯ ಸುರೈರಪಿ ಸರ್ವೇಷ್ಟತೀರ್ಥೇ ದೇವಾನಾಂ ನಮೋ ನಾರಾಯಣಾಯತೆ. ಇದಿಷ್ಟು ಈಗ ಉಪನಿಷತ್ತರ ಕೊನೆಯ ಭಾಗದ ಭಾಷ್ಯ ಇದು. ಅದೆಲ್ಲ ಉಪನಿಷತ್ತಾಗಿ ಹಾಂ ತಸ್ಮೈ ತಮೋದಪಃ ಕರ್ಮೇತಿ ಪ್ರತಿಷ್ಠಾ ವೇದ ಅದಿಷ್ಟು ಉಪನಿಷತ್ ಡೈರೆಕ್ಟ್ ಹೇಳ್ಬಿಡ್ತಾರೆ ಫಸ್ಟ್, ಆಮೇಲೆಲ್ಲ ಅರ್ಥ ಹೇಳ್ತಾರೆ. ಅದು ಇವರು ಅಲ್ಲಲ್ಲೇ ಹಾಕಬೇಕಾಗಿತ್ತ ಹಾಕಿಲ್ಲ. ಉಪನಿಷದಂಭೋ ಬ್ರೂಹೀತಿ ರಹಸ್ಯವನ್ನು ಹೇಳಿ ಅಂತ ಕೇಳಿದರು. ಉಕ್ತಾ ತೇ ಉಪನಿಷತ್ ಉಕ್ತ ಹೇಳಿದ್ವಲ್ಲ, ಬ್ರಾಹ್ಮೀ ಮಾವತ ತೇ ಉಪನಿಷದಂ ಅಬ್ರೂಮ ಇತಿ. ಪರಮಾತ್ಮನ ಮಹಿಮೆ ತಿಳಿಸುವ ಅದೇ ಉಪನಿಷತ್ತು. ಎಲ್ಲದಕ್ಕೂ ಮೂಲ ಕಾರಣ ದೇವರನ್ನು ತಿಳ್ಕೊತೇವಲ್ಲ, ದೊಡ್ಡ ರಹಸ್ಯ ಅಂದ್ರೆ ಅದೇನೆ. ತಸ್ಮೈ ತಪೋ ದಮಃ ಕರ್ಮೇತಿ ಪ್ರತಿಷ್ಠಾ. ಆ ರೀತಿ ದೇವರು ನಮ್ಮಲ್ಲಿ ಉಳಿಬೇಕಾದ್ರೆ ಏನು ಮಾಡಬೇಕು ಅಂತ, ಜ್ಞಾನ ತಪಸ್ ಮಾಡ್ತಾ ಉಳಿಸ್ಕೋಬೇಕಾದ್ರೆ ದಮಃ ಹಿಂದೆ ಇಟ್ಕೊಳ್ಬೇಕು. ಅವಾಗ ಶಾಪ ಕೊಟ್ಬಿಡ್ತಾರಲ್ಲ, ಅವೆಲ್ಲ ಪುಣ್ಯ ಹೋಗಿಬಿಡುತ್ತೆ. ಋಷಿಗಳು ವಿಶ್ವಾಮಿತ್ರರು ತಾವು ಬ್ರಾಹ್ಮಣರಾಗಬೇಕು ಅಂತ ತಪಸ್ಸು ಶುರು ಮಾಡಿದರು. 10,000 ವರ್ಷ ಮಾಡಿದರು. ಒಂದು ಪ್ರಸಂಗ ಮತ್ತು ಶಾಪ ಕೊಟ್ಟರೆ ಹೋಗಿಬಿಡುತ್ತೆ. ಮತ್ತೆ 10,000 ವರ್ಷ ಮಾಡಿ ಇನ್ನೊಂದು ಮಾಡಿದ್ರೆ ಮತ್ತೆ ಅದು ಹೋಗಿಬಿಡುತ್ತೆ. ಕೊನೆಗೆ ಹೋಗಲಿಲ್ಲ. ಆಗ ಬ್ರಾಹ್ಮಣರು ಅಂದರೆ ನಾನು ನಿತ್ಯ ಬೈಕೋತಾ ಹೋದಾಗೆಲ್ಲ ತಪಸ್ಸು ಹೋಗ್ತಾನೆ ಇರುತ್ತೆ. ಏನು ಮಾಡಬಾರ್ದು, ಅದಕ್ಕೆ ಬಿಟ್ಟು ಸುಮ್ಮನೆ ಇದ್ಬಿಟ್ರೆ ಆ ಪಾಪ ಅವ್ರಿಗೆ ಹೋಗ್ತಾ ಇರುತ್ತೆ, ನಮಗೇನು ಮಾಡೋದೇ ಇಲ್ಲ. ತಪಸ್ಸು ವೃದ್ಧಿ ಆಗ್ಲಿಕ್ಕೆ ಶುರುವಾಗ ತಪಸ್ಸು. ಅದಕ್ಕೆ ದ್ರೌಪದಿ ಯಾಕೆ ಶಾಪ ಕೊಡಲಿಲ್ಲ ಅಂತ ಹೇಳ್ತಾರೆ. ಯಾಕೆ ಕೊಡಲಿಲ್ಲ, ಕೊಟ್ಟರೆ ತಪ್ಪು ಪುಣ್ಯ ಹಾನಿ ಆಗುತ್ತೆ, ಅದಕ್ಕೆ ಕೊಡ್ಬಾರ್ದು. ಭೀಮಸೇನ ಶಾಪ ಕೊಡಲಿಲ್ಲ ಯಾರಿಗೂ, ಧರ್ಮಾದ ಶಾಪ ಕೊಟ್ಬಿಟ್ಟ. ಯಾರಿಗೆ ಕೊಟ್ಟ? ಕುಂತಿದೇವಿ ನೆಪ ಮಾಡಿಕೊಂಡು ಹೆಂಗಸರುಗಳೇ ಶಾಪ ಕೊಟ್ಬಿಟ್ಟ. ಶಶಾಪ ಸರ್ವ ನಾರೀಣಾಂ ಗುಹ್ಯಂ ಹೃದಯ ನತಿಷ್ಠತ್ ಅಂತ ಶಾಪ ಕೊಟ್ಟ. ತಡ್ಕೊಳಕ್ಕಾಗಲಿಲ್ಲ. ಇದೆಲ್ಲ ಯೋಚನೆ ಮಾಡಿದರೆ ಶಾಪ ಕೊಡದೇ ಇದ್ದು ಹನುಮಂತ ಶಾಪ ಕೊಟ್ಟಿಲ್ಲ ಯಾರಿಗೋ, ಗೊತ್ತಾಯ್ತಾ? ಯಾಕಂದರೆ ಪುಣ್ಯ ಫುಲ್ ಉಳಿಸ್ಕೊತಾರೋ. ಯಾರು ಶಾಪ ಕೊಡ್ಲಕ್ಕೆ ಹೋಗಿ ನಾವು ದೇವರಿಗೆ ಶಾಪ ಹಾಕಿಬಿಡ್ತಾರೆ, ನೀರು ಕೊಡಲಿಲ್ಲ ದೇವರು, ಅದು ಮುಗಿದ ಕತೆ. ಅವ್ರಿವ್ರಿಗೆ ಶಾಪ ಹಾಕಿದ್ರೇ ಪುಣ್ಯ ಹಾನಿ ಆಗುತ್ತೆ. ದೇವ್ರನ್ನೇ ಬೈದುಬಿಟ್ರೆ ಎಷ್ಟೋ ಜನ ಒಳ್ಳೆ ಪೂಜೆ ಮಾಡಿರ್ತಾರೆ, ಕೆಟ್ಟದಾಗಿಬಿಡುತ್ತೆ. ಅಯ್ಯೋ ನೀವು ಪೂಜೆ ಮಾಡಿದ್ದಲ್ಲೋ ಹಾಳಾದ ಅವನು ಅಂತ ಬೈದುಬಿಟ್ರೆ ಏನಾಯ್ತು ನನಗೆ? ಆದರೆ ಮನುಷ್ಯ ಅಷ್ಟೇ ಇದಾಗಿಬಿಡ್ತಾರೆ. ಕಳ್ಕೊ ಇಲ್ಲ, ನಿಂದ ಅನುಗ್ರಹ ಏನು ಬೇಕಾದ್ರೂ ಮಾಡಿ ಬಿಡೋದಿಲ್ಲ, ನೀನೇ ದೊಡ್ಡವನು. ಆ ರೀತಿ ಹೇಳಿ ಪ್ರಹ್ಲಾದನಿಗೆ ಒಂದು ಸರ್ತಿ ಕೂಡ ಮನಸ್ಸನ್ನು ಅಂದ್ಕೊಳ್ಳಿಲ್ಲ. ಅದಕ್ಕೆ ಅಂಥ ವಂಡರ್ಸ್ ಮಾಡೋಕ್ಕೆ ಸಾಧ್ಯ. ಅದೆಲ್ಲ ಓವರ್ನೈಟ್ ಬರೋದಿಲ್ಲ. ಕೇಳಿ ಕೇಳಿ ಅಂಥವ್ರ ಕಥೆ ಕೇಳಿ ಕೇಳಿ ಪ್ರಾಕ್ಟಿಕಲ್ ಅದು. ಆ ಕಥೆ ಕೇಳೋದು ಪ್ರಾಕ್ಟಿಕಲ್ ನೋಡೋದು ಅಂತ ಅರ್ಥ. ಆಗ ಒಳ್ಳೆ ಜ್ಞಾನ ಬರುತ್ತೆ, ನಿಷ್ಠೆ ಬರುತ್ತೆ, ದೀಕ್ಷೆ ಬರುತ್ತೆ. ಈಗ ಹೇಳ್ತಾರೆ ನೋಡಿ, ತಪೋಹ ದಮಃ ಕರ್ಮ ಇತಿ ಪ್ರತಿಷ್ಠಾ ವೇದಾಹ ಸರ್ವಾಂಗಾನಿ ಸತ್ಯಂ ಆಯತನಂ. ಇದಕ್ಕೆಲ್ಲ ಸೋರ್ಸ್ ಬುಕ್ ಯಾವುದು ಅಂದರೆ ವೇದಗಳು. ಸರ್ವ ಅಂಗಗಳು ಅಂದರೆ ವೇದಾಂಗಗಳು. ಸತ್ಯಂ ಅಂದರೆ ಮೀಮಾಂಸ. ಇವಿಷ್ಟು ಇದಕ್ಕೆ ಆಕಾರ. ಇದಿದ್ದರೆ ಮಾತ್ರ ಏನಾಗುತ್ತೆ, ಜ್ಞಾನ ಬರುತ್ತೆ. ಇದು ಬರೋದಿಲ್ಲ. ಜ್ಞಾನ ಬರಲಿಕ್ಕೆ ಇದು ಬೇಕು, ಮೂಡಿಸ್ಲಿಕ್ಕೆ ಅದು ಬೇಕು. ಮೊದಲು ಜ್ಞಾನ ಬರಲಿಕ್ಕೂ ಬೇಕು, ಬಂದ ಜ್ಞಾನ ಉಳಿಲಿಕ್ಕೂ ಬೇಕು. ಮನುಷ್ಯ ದುಡ್ಡು ತರ್ಲಿಕ್ಕೆ ಹೋಗ್ತಾನೆ, ಕೇರ್ಫುಲ್ಲಾಗಿ ಹೋಗಬೇಕು. ತರ್ತ ಮತ್ತೆ ಕೇರ್ಫುಲ್ಲಾಗಿ ಬರಬೇಕು. ಇದು ಏನು ಮಾಡ್ತಾರೆ, ಕಿತ್ಕೊಂಡು ಹೋಗ್ಬಿಡ್ತಾನೆ. ಅದಕ್ಕೆ ಜ್ಞಾನ ಸಂಪಾದನೆ ಭಾಳ ಕೇರ್ಫುಲ್ಲಾಗಿ ಮಾಡಬೇಕು. ಬಂದ ಜ್ಞಾನ ಧನ, ಅದು ಗೊತ್ತಾಯ್ತು, ಜ್ಞಾನ ಧನ. ಅದನ್ನು ಉಳಿಸ್ಕೋಬೇಕು. ನಾವು ಉಳಿಸ್ಕೋಬೇಕಾದ್ರೆ ಏನು ಮಾಡಬಾರ್ದು, ಮೂರಲ್ಲಿ ಒಂದು ಕಳ್ಕೊತಾ ಹೋದರೆ ಅದು ಹೋಗ್ಬಿಡುತ್ತೆ, ಮತ್ತೆ ಸೋರಿ ಹೋಗ್ಬಿಡುತ್ತೆ. ಸುವರ್ಣದ ಪಾತ್ರೆ ಆಗಿದ್ದರೂ ಕೂಡ ಹೋಲಿದ್ರೆ ಏನಾಗುತ್ತೆ, ಸುವರ್ಣದ ಪಾತ್ರೆ ಅದಕ್ಕಿಂತ ಮಣ್ಣಿನ ಪಾತ್ರೆನೇ ವಾಸಿ ಆಗಿಬಿಡುತ್ತೆ. ಆದ್ದರಿಂದ ಯಾವಾಗಲೂ ಕೂಡ ಪುಣ್ಯ ಮಾಡೋದು ಎಷ್ಟು ಇಂಪಾರ್ಟೆಂಟೋ ಅದು ಉಳಿಸ್ಕೊ. ಕಂಪ್ಯೂಟರ್ನಲ್ಲಿ ಎಲ್ಲ ಸೇವೆ ಮಾಡಲಿಲ್ಲ ಹೋಗಿಬಿಡುತ್ತೆ. ಹಿಂದೆ ಹೇಳಿದ್ದೆ, ಯಾರೋ ಒಬ್ಬ ಕೆಲಸಕ್ಕೆ ಬಂದಿದ್ರು ಭಾಳ ಹಿಂದೆ, 6 ತಿಂಗಳಿಗೆ ಕೆಲಸ ಮಾಡಿದ್ದು, 6 ತಿಂಗಳು. ಆಮೇಲೆ ಒಂದು ಕೊನೆಯದು ಅದ್ಕೋತ ಕೂತ್ಬಿಟ್ಟು. ಯಾಕೆ ಅಂತ ಕೇಳಿದರೆ ಸೇವೆ ಎಲ್ಲ ಹೋಗ್ಬಿಡ್ತು, ಮಾಡಿದ್ದೆಲ್ಲ ಹೋಯ್ತು. ಮನೆ ಬುಕ್ಸ್ ಎಲ್ಲ ಸೇರಿಸಿತ್ತು, ಎಲ್ಲ ಲಿಸ್ಟ್ ಮಾಡಿಸಿದ್ದು, ಎಲ್ಲ ಹೊರಟು. ಮತ್ತೆ ಬಳಸೋಕ್ಕಾಗೇ ಇಲ್ಲ. ಎಲ್ಲ ಒಂಚೂರು ಎಲ್ಲ ಸೇವೆ ಮಾಡೋದು ಮರ್ತ್ಬಿಟ್ಟೆ ಹೋಯ್ತು. ಹಾಗಾಗತ್ತೆ. ಸೇವ್ ಮಾಡಬೇಕು. ಸೇವ್ ಸ್ವಲ್ಪ ಮಾಡಬಾರ್ದು, ಫುಲ್ ಸೇವ್ ಮಾಡಬೇಕು. ಸಂಬಳದ ಎಲ್ಲ ಸೇವ್ ಮಾಡಬಾರ್ದು, ಸ್ವಲ್ಪ ಇಲ್ಲಿ ಎಲ್ಲ ಸೇವ್ ಮಾಡೋದು. ಕಂಪ್ಯೂಟರ್ನಲ್ಲಿ ಬಾಕಿ ಉಳಿಸ್ಬಾರ್ದು. ಶ್ರೇ ಜೇಯೇ ಪ್ರತಿಷ್ಠತಿ ಜೇಯೇ ಪ್ರತಿಷ್ಠತಿ. ಇಷ್ಟು ಮಾಡಿದರೆ ಸ್ವರ್ಗದಲ್ಲಿ ಮೋಕ್ಷದಲ್ಲಿ ಉಳ್ಕೊಂಡ್ಬಿಡ್ತಾನೆ ಅಂದರೆ ವಾಪಸ್ ಬರೋದೇ ಇಲ್ಲ. ಇಂಥ ಜ್ಞಾನ ಬಂದು ಸಂಪಾದನೆ ಪಾರ್ಟ್ ಎ, ರಕ್ಷಣೆ ಪಾರ್ಟ್ ಬಿ ಇದರ ಅನುಗ್ರಹದಿಂದಾಗಿ ಅನಾವೃತ್ತಿ ಶಬ್ದ ಅನಾವೃತ್ತಿ ಅಲ್ಲಿ ಮುಟ್ಟುತ್ತಾನೆ. ಉಪನಿಷತ್ ಸಂದೇಶ ಎಷ್ಟು ಕ್ಲಿಯರ್, ಸಿಂಪಲ್ಲಾಗಿ. ಅಹಂಕಾರ ಮಮಕಾರ ಬಿಟ್ಟು ಎಲ್ಲಿ ಬಂದರು ಅಂತ ಹೇಳೋದಕ್ಕೆ ದೃಷ್ಟಾಂತ ಕೊಡ್ತಾನೆ. ಅವರಿಗೆ ಅಹಂಕಾರ ಇದ್ದಿದ್ದರಿಂದ ಯಕ್ಷ ಯಾರೋ ಅಂತ ಗೊತ್ತಾಗಲಿಲ್ಲ. ಅಹಂಕಾರ ಮಮಕಾರ ಇದ್ದವರಿಗೆ ದೇವ್ರ ಬಗ್ಗೆ ಜ್ಞಾನ ಬರೋದಿಲ್ಲ ಅಂತ ಹೇಳ್ತಾರೆ. ಅದು ಬಿಡ್ತಾ ಹೋದಂತೆ ಏನಾಗುತ್ತೆ, ಆಗ ಜ್ಞಾನ ಬರಲಿಕ್ಕೆ ಶುರುವಾಗುತ್ತೆ. ಅದು ಜ್ಞಾನ ಬರಲಿಕ್ಕೆ ಶುರುವಾಗುತ್ತೆ. ಬಂದು ಜ್ಞಾನ ಉಳಿಯುತ್ತೆ. ಆಮೇಲೆ
ಬಂದ ಜ್ಞಾನ ಉಳ್ಕೊಂಡ್ಬಿಡುತ್ತೆ. ಆದ್ದರಿಂದ ಅಹಂಕಾರ ಮಮಕ ಎಲ್ಲ ಸ್ಟೇಜಲ್ಲೂ ಬಿಡ್ತಾ ಹೋಗ್ಬೇಕು. ವೇದಾಪಹತ್ಯ ಪಾಪ್ಮಾನಂ, ವೇದ ಅಂದರೆ ಏವಂ ವೇದ, ಎಲ್ಲೆಲ್ಲೋ ಬಿಡಿಸ್ಬಿಡ್ತಾರೆ, ಬಿಡಿಸ್ಬಾರ್ದು ಹಾಗಲ್ಲ. ಏವಂ ವೇದ ಅಪಹತ್ಯ ಪಾಪ್ಮಾನಂ ಅಂತೆ ಸ್ವರ್ಗೇ ಲೋಕೆ ಜೇಯೇ ಪ್ರತಿಷ್ಠತಿ ಜ್ಞೇಯೇ ಪ್ರತಿಷ್ಠತಿ. ಇದು ಉಪಸಂಹಾರ. ಉಪನಿಷತ್ ಮುಗಿದೋಯ್ತು. ಹಿಂದಿದ್ದಕ್ಕೆಲ್ಲ ಅರ್ಥ ಹೇಳ್ತಾರೆ. ವ್ಯದ್ಯೋತಯತ್ ವಿದ್ಯುದಾದೀನ್ ಕಪಿಲಾಖ್ಯಸ್ತು ಯೋ ಹರಿಹಿ. ವ್ಯದ್ಯೋತಯತ್ ಅಂದ್ರೇನೋ ಬೆಳಗಿಸಿದ ಪರಮಾತ್ಮ. ಅಕ್ಷೋರ್ನಿಮೇಷಣಂ ಕೃತ್ವ ಯಸ್ಯೇತೆ ಕ್ಷೀರಸಾಗರೆ ಸೈವೈಕಃ ಪರಂ ಬ್ರಹ್ಮೇತ್ಯೇವಂ ತಸ್ಯೋಪದೇಶನಂ. ರೂಪ ಯಾವುದು? ಅಕ್ಷೋರ್ನಿಮೇಷಣಂ ಕೃತ್ವ ಯಸ್ಯೇತೆ ಕ್ಷೀರಸಾಗರೆ. ಕ್ಷೀರಸಾಗರದಲ್ಲಿ ಪರಮಾತ್ಮ. ಕ್ಷೀರಸಾಗರ ಅಂದರೆ ಶಾಸ್ತ್ರ ಅಂತ ಅರ್ಥ. ದುಗ್ಧಂ ಗೀತಾಮೃತಂ ಮಹತ್ ಅಂತ ಹೇಳಿದ್ರಲ್ಲ, ಅದರಲ್ಲೂ ಪರಮಾತ್ಮ ಇದ್ದಾನೆ. ಅದು ನಿಯಂತ್ರಣ ಮಾಡ್ತಾನೆ. ಅಧಿದೈವೇ ತಥಾಧ್ಯಾತ್ಮೆ ಯಮ್ಮನೋ ಗಚ್ಚತೀವಚ. ಅಧಿದೈವ ಅಧ್ಯಾತ್ಮ ಎಲ್ಲದರಲ್ಲೂ ಪರಮಾತ್ಮನೇ ಮುಖ್ಯವಾಗಿ ಪ್ರೇರಕ. ಸಮ್ಯನ್ನ ಗಚ್ಚತಿ ಕ್ವಾಪಿ ಮನೋಯೇನ ಸ್ಮರತ್ಯಪಿ ಸೋ ಅನಿರುದ್ಧಾಖ್ಯ ಈಶೇಷಃ ಪರಂ ಬ್ರಹ್ಮೇತಿ ಕೀರ್ತ್ಯತೆ. ಸಮ್ಯಗ್ ನ ಗಚ್ಚತಿ ಕ್ವಾಪಿ ಮನೋಯೇನ ಸ್ಮರತ್ಯಪಿ. ಮನಸ್ಸು ಸ್ಮರಣಶಕ್ತಿ ಕೊಟ್ಟ ರೂಪಕ್ಕೇನೆ ಅದು ಬಂತಿಗೆ ಎಷ್ಟೊತ್ತಲ್ಲಿ ಓದಿದ್ದು. ಸೊ ಅನಿರುದ್ಧಾಖ್ಯ ಈಶೇಷಃ ಪರಂ ಬ್ರಹ್ಮೇತಿ ಕೀರ್ತ್ಯತೆ. ಅನಿರುದ್ಧರನ್ನು ಈಶಾನಾಮೀಶಃ ಈಶೇಷಃ. ಸಾ ವಿಷ್ಣು ಸದೃಶಂ ಸಾ ವಿಷ್ಣು ತದ್ವರಂ ನಾಮ ತತದ್ವಾದ್ವರಣೀಯತಃ. ವಿಷ್ಣುವಿಗೆ ಏನಂತ ಕರೀತಾರೆ ಈ ರೂಪಕ್ಕೆ? ತದ್ವನ, ತದ್ವನ ಅಂತ ಕರೀತಾರೆ. ವನ ಅಂದರೆ ವರಣೀಯ ಅಂತರ್ಥ. ವನ ವರಣೀಯ. ಏವಮೇನಂತು ಯೋ ವೇದ ಭವೇತ್ ಸರ್ವೈರಪೇಕ್ಷಿತ. ಯಾರು ಈ ರೀತಿ ದೇವರನ್ನು ತಿಳಿತಾರಲ್ಲ, ತದ್ವನ ತದ್ವನ ಅಂತ ಉಪಾಸನೆ ಮಾಡ್ತಾರಲ್ಲ, ಅವನು ಅತ್ಯಂತ ಜನಪ್ರಿಯನಾಗ್ತಾನೆ. ದೃಷ್ಟಾಂತ ಯಾರೀಗ? ಪ್ರಹ್ಲಾದ, ಧ್ರುವ ಎಲ್ಲ ಏನು ಓದಲೇಬೇಕು ಅವ್ರ ಕಥೆನ. ಯಾತಕ್ಕೆ? ಉಪಾಸನೆ ಮಾಡಿದ್ದಕ್ಕೆ. ತತ್ ಅಂದರೆ ವ್ಯಾಪ್ತ, ವನ ಅಂದರೆ ವರ್ಣೀಯ. ಆ ರೀತಿ ದೇವ್ರನ್ನ ಯಾರು ಉಪಾಸನೆ ಮಾಡ್ತಾರೋ ಅವರೆಲ್ಲರಿಗೂ ಪ್ರಿಯನಾಗ್ತಾನೆ. ಯಾಕೆ? ಕೆಲಸ ಮಾಡಿಕೊಟ್ಟವನು ಪ್ರಿಯನಾಗೋದಿಲ್ವ? ಆ ರೀತಿ ಆಗ್ತಾನೆ. ವಿದ್ಯಾಕಾರ ಏವಮೇನಂತು ಯೋ ವೇದ ಭವೇತ್ ಸರ್ವೈರಪೇಕ್ಷಿತ. ವಿದ್ಯಾಕಾರಂ ಅತಿ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ಅನ್ನವಿದೆ. ಅಪೇಕ್ಷಿತ ಪ್ರದಾತ. ಅಪೇಕ್ಷಿತವನ್ನು ಕೊಡೋರು ಅಪೇಕ್ಷಿತರಾಗೇ ಆಗ್ತಾರೆ. ಆ ರೀತಿ ಅಪೇಕ್ಷಿತರಾಗ್ತಾನೆ. ವಿದ್ಯಾಕಾರಂ ಮನುಂ ಬ್ರೂಹಿ ಇತ್ಯುಕ್ತೋ ಬ್ರಹ್ಮಾಹ ತಂ ಪುನಃ ವಿದ್ಯಾವೇದ್ಯಂ ತವ ಪ್ರೋಕ್ತಂ ಆಸ್ಥಾನಂತೆ ತದಾಮ್ಯಹಂ ತಪೋದಮ ಮತ್ತೆ ಹೇಳ್ತಾರೆ. ವಿದ್ಯಾಕಾರಂ ಅನುಬ್ರೂಹಿ ಇತ್ಯುಕ್ತೋ ವಿದ್ಯಾಕಾರ ವಿದ್ಯೆಯ ಆಕಾರ, ವಿದ್ಯೆಯ ಆಕಾರ, ವಿದ್ಯೆಯ ಆಕಾರ ಅದಕ್ಕೆ ಹೇಳ್ತಾರೆ. ವಿದ್ಯಾಕಾರಂ ಮಮ ಬ್ರೂಹಿ ಇತ್ಯುಕ್ತೋ ಬ್ರಹ್ಮಾಹಂ ತಂ ಪುನಃ ಬ್ರಹ್ಮ ತಂ ಪುನಃ ವಿದ್ಯಾವೇದ್ಯಂ ತವ ಪ್ರೋಕ್ತಂ ಆಸ್ಥಾನಂ ತೇ ವದಾಮ್ಯಹಂ. ವಿದ್ಯಾವೇದ್ಯನಾದವನು ಪರಮಾತ್ಮ. ಅದು ಉಳಿಯೋ ಜಾಗ ಯಾವುದು ಅಂದರೆ ತಪಸ್ಸು, ತಪ, ದಮ, ಸ್ವಧರ್ಮ. ಒಂದೇ ಮಾತನ್ನು ಹೇಳಿದ್ರೆ ಆಚಾರ. ಮೂರು ಯಾವುದ್ರಲ್ಲಿ ಸೇರುತ್ತೆ? ಅದಕ್ಕೆ ಆಚಾರಹೀನಂ ನಪುನಂತಿ ವೇದಾಹ. ವೇದ ಅಂದರೆ ಜ್ಞಾನ. ಆಚಾರ್ಯರ ಜ್ಞಾನ ಏನು ಮಾಡೋದಿಲ್ಲ, ಹೋಗ್ಬಿಡುತ್ತೆ, ಸೂರ್ಯ ಹೋಗ್ಬಿಡುತ್ತೆ. ವಿದ್ಯಾವೇದ್ಯಂ ತವ ಪ್ರೋಕ್ತಂ ಆಸ್ಥಾನಂ ತೇ ವದಾಮ್ಯಹಂ ತಪೋದಮ ಸ್ವಧರ್ಮೇಶು ಯೇ ಸ್ಥಿತಾಸ್ತೇಷು ತಿಷ್ಠತಿ. ಯಾರು ತಪಸ್ಸು, ದಮ, ಸ್ವಧರ್ಮಾಚರಣೆ ಮಾಡ್ಕೊಂಡಿರ್ತಾರೆ ಅವರಲ್ಲಿ ಜ್ಞಾನ ಉಳಿಯುತ್ತೆ, ಎಲ್ಲರೂ ಉಳಿಯೋದಿಲ್ಲ. ವಿದ್ಯಾಸ್ಥಾನಾನಿ ತಸ್ಯಾಸ್ತು ವೇದ ಅಂಗಾನಿ ನಿರ್ಣಯ. ವಿದ್ಯಾಸ್ಥಾನ, ವಿದ್ಯೆಗಳ ಆಕಾರ ಯಾವುದು ಅಂದರೆ ವೇದಗಳು, ವೇದಾಂಗಗಳು ಮತ್ತು ನಿರ್ಣಯ. ನಿರ್ಣಯ ಅಂದರೆ ಮೀಮಾಂಸ. ಮೀಮಾಂಸ ಅಂದ್ರೆ ಒಂದೇ, ನಿರ್ಣಯ ಅಂದ್ರೆ ಒಂದೇ. ವೇದ ಏತಾಮೇವ ಅಖಿಲಂ ಯೋ ವಿಷ್ಣು ಪ್ರತಿಷ್ಠತಿ. ಇಷ್ಟೆಲ್ಲ ತಿಳ್ಕೊಂಡವ್ರು ಮುಂದೆ ಏನಾಗ್ತಾನೆ? ವಿಷ್ಣು ಶಾಶ್ವತವಾಗಿ ಉಳ್ಕೊಂಡು ಬಿಡ್ತಾನೆ. ವಿಷ್ಣು ಅಂದರೆ ವಿಷ್ಣುವಿನ ಹತ್ತಿರ ಸಾಯುಜ್ಯ ಮುಕ್ತಿ, ವೈಕುಂಠ ಲೋಕ ಇವೆಲ್ಲ ಸಿಗುತ್ತೆ ಅಂತ ಹೇಳ್ತಾರೆ.